ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ ಅಂತ ತಿಳ್ಕೊತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗ್ರೀನ್ ಎಗ್ ಬಿರಿಯಾನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತೋರಿಸ್ತೇನೆ. ಗ್ರೀನ್ ಎಗ್ ಬಿರಿಯಾನಿಗೆ ಬೇಕಾಗುವ ಸಾಮಗ್ರಿಗಳು ನಾನೀಗ ಆಲ್ರೆಡಿ ಜಾರಲ್ಲಿ ಹಾಕೊಂಬಂದಿನಿ, ಮಿಕ್ಸಿಗೆ ಹಾಕೊಂಬಂದಿದ್ದೀನಿ. ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಅದು ಪೇಸ್ಟ್ ಮಾಡೀನಿ. 6 ಮೊಟ್ಟೆ ತೊಗೊಂಡಿನಿ. ಒಗ್ಗರಣೆಗೆ ಅಂತ ನೀರುಳ್ಳಿ, ಟಮಾಟೆ ಹಣ್ಣು, ಆಮೇಲೆ ಒಗ್ಗರಣೆಗೆ ಚಕ್ಕೆ ಮತ್ತು ಮಸಾಲೆ ಪುಡಿ, 2 ಲೋಟ ಅಕ್ಕಿ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಗ್ಯಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಒಲೆ ಹಚ್ತಾ ಇದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ನೋಡಿ ಇವಾಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋರಿ. ನಾವು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತೀನಿ ಫ್ರೆಂಡ್ಸ್, ನೀವು ಎಷ್ಟು ಬೇಕಾದ್ರೆ ಅಷ್ಟು ಹಾಕೋರಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಚಕ್ಕೆ ಹಾಕ್ತಾ ಇದ್ದೀನಿ, ಲವಂಗನ ಹಾಕೋಬೋದು, ನಾ ಹಾಕಿಲ್ಲ, ನೀವು ಬೇಕಿದ್ರೆ ಹಾಕೋರಿ. ಪುದೀನ ಹಾಕೋರಿ, ನಾ ಪುದೀನ ಹಾಕಿಲ್ಲ, ನಿಮ್ಗೆ ಬೇಕಿದ್ರೆ ನೀವು ಹಾಕೋಬೋದು. ನಾನಿವಾಗ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡಿನಿ. 4 ಸಣ್ಣ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ತೊಗೋಬೋದು. ಆಮೇಲೆ ಸಣ್ಣ ಸೈಜಿನ 2 ಟಮಾಟೆ ಹಣ್ಣು ತೊಗೊಂಡಿನಿ. ಈ ರೀತಿ ಕೆಂಪು ಆಗ್ತಾ ಇದೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಕೆಂಪು ಆದಮೇಲೆ ಟಮಾಟೆ ಹಣ್ಣು ಹಾಕ್ಕೊಡೋಣ. ಈಗಲೇ ಹಾಕ್ತಾ ಇದ್ದೀನಿ ನಾನು ಟಮಾಟೆ ಹಣ್ಣು. ಇದು ಚಲೋ ಹೊತ್ತಂಗೆ ಫ್ರೈ ಆಗಬೇಕು. ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಹಸಿ ಶುಂಠಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಎಲ್ಲ ಹಾಕೋಣ. ನೋಡಿ ಫ್ರೆಂಡ್ಸ್, ನಾನು ರುಬ್ಬಿಟ್ಟಿರುವಂತಹ ಮಿಕ್ಸಿ ಜಾರ್ ಒಳಗಿಂದ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅರಿಶಿನ ಪುಡಿ ಹಾಕಂದ್ರೆ ಹಾಕೋರಿ ಬೇಡ, ನಾನು ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋರಿ. ನೋಡಿ ಫ್ರೆಂಡ್ಸ್, ಮಟನ್ ಮಸಾಲ ಹಾಕ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿ ಕೊಡುತ್ತೆ ನಿಮಗೆ. ನಾ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ, ಇವಾಗ ಹಾಕ್ತಾ ಇದ್ದೀನಿ, ಅಕ್ಕಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಆದ ನಂತರ ನೀರು ಹಾಕ್ತೀನಿ. ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಒಂದೊಂದೇ ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ಎಲ್ಲರೂ ಬೇಯಿಸ್ಕೊಂಡು ಮೊಟ್ಟೆ ಬಿರಿಯಾನಿ ಮಾಡ್ತಾರೆ, ನಾನು ಇವತ್ತು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಈ ಥರ ಮಾಡಿದರೆ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದೊಂದೇ ಹೊಡೆದ್ಬಿಟ್ಟು ನಾ ಈ ಥರ ಹಾಕ್ತಾ ಇದ್ದೀನಿ. ಹಾಕಿ ಚಮಚ ಹಿಡ್ದೆ ಹಾಗೆ ಕುಕ್ಕರ್ ಬಾಯನ್ನು ಮುಚ್ಚಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಲಾಸ್ಟಿಗೆ ಒಂದು ಉಳಿದಿತ್ತು, ಅದನ್ನು ಮೊಟ್ಟೆ ಹಾಕ್ತಾ ಇದ್ದೀನಿ. ಚಮಚ ಹಿಡ್ದೇ ಕುಕ್ಕರ್ ಬಾಯನ್ನು ನಾನು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. 3 ಸೀಟಿ ಆಗಬೇಕು. 3 ಸೀಟಿ ಆದ ನಂತರ ಇದನ್ನು ನೋಡಿ ಫ್ರೆಂಡ್ಸ್, 3 ವಿಸಲ್ ಆಗಿದೆ. ಇವಾಗ ನಾನು ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಮಸ್ತ್ ಬಂದಿದೆ. ಗ್ರೀನ್ ಎಗ್ ಬಿರಿಯಾನಿ ಮಸ್ತ್ ಬಂದಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಾಡಿ ಈ ಥರ ತಿನ್ನಿರಿ. ಇವಾಗ ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚಲೋ ಬಂದಿದೆ ಗ್ರೀನ್ ಎಗ್ ಬಿರಿಯಾನಿ. ನೋಡಿ ಎಗ್ ಹಂಗಂಗೆ ಕಾಣ್ತಾ ಇದ್ದಾವೆ. ಬನ್ನಿ ಇವಾಗ ನಾನು ಪ್ಲೇಟಿಗೆ ತೆಗಿತೇನೆ. ನೋಡಿ ಫ್ರೆಂಡ್ಸ್, ಗ್ರೀನ್ ಎಗ್ ಬಿರಿಯಾನಿ ರೆಡಿಯಾಗಿದೆ. ಅದಕ್ಕೆ ಬೇಕಾಗುವಂಥದ್ದು ನಿಂಬೆಹಣ್ಣು, ಉಳ್ಳಾಗಡ್ಡಿ ಆಲ್ರೆಡಿ ಇಟ್ಟಿದ್ದೀನಿ ನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.